ಸಾರ್ವಜನಿಕರ ಆಹ್ವಾನ ಇಲ್ಲದೆ ನಾವು ಕರಗ ಎತ್ಕೊಂಡು ಹೋಗೋದು ಅದು ಆಭಾಸ ಆಗುತ್ತೆ. ಈಗ ಚಂದ್ರಪ್ಪನ ಕರಗ ಬರೋ ಹಕ್ಕೇ ಇಲ್ಲ ಆನೇಕಲ್ಲಲ್ಲಿ ಅಂತ ರಾಜ್ಯ ಉಚ್ಚ ನ್ಯಾಯಾಲಯ ಘೋಷಣೆ ಮಾಡಿದ್ಮೇಲೆ ಈಗ ಅದೇ ಚಂದ್ರಪ್ಪನ ಕೈಯಲ್ಲಿ ನಾವು ಕರಗ ಹೊರಿಸ್ತೀವಿ ಅಂದರೆ ನೀವು ಈ ಸಂವಿಧಾನಕ್ಕೆ ಗೌರವ ಕೊಡ್ತಾ ಇಲ್ವಾ? ನ್ಯಾಯಾಲಯದ ಆದೇಶಕ್ಕೆ ಬೆಲೆ ಇಲ್ವಾ? ಈಗಲೂ ಸಹ ಈ ಧಾರ್ಮಿಕ ಆಚರಣೆಯಲ್ಲೂ ಸಹ ನೀವು ದೇವಾಲಯದ ಪರಿಮಿತಿಯನ್ನು ಹೊರತುಪಡಿಸಿ ನೀವು ಯಾವ ಭಾಗದಲ್ಲಿ ಇದ್ದೀರಾ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನಾಂಗ ಆ ಭಾಗಕ್ಕೆ ಸೀಮಿತವಾಗಿ ಮಾಡ್ಕೊಳ್ಳಿ ಅಂತಲೂ ಹೇಳಿದ್ವಿ ನಾವು ಮಾನವೀಯತೆ ದೃಷ್ಟಿಯಿಂದ. ನಾವು ದೌರ್ಜನ್ಯವಾಗಿ ಎತ್ಕೊಂಡು ಹೋಗೋದು, ರಕ್ಷಣೆ ತೊಗೊಂಡು ಎತ್ಕೊಂಡು ಹೋಗೋದು, ಪೊಲೀಸ್ ರಕ್ಷಣೆಯಲ್ಲಿ ಎತ್ಕೊಂಡು ಹೋಗೋದು ಅದು ಧಾರ್ಮಿಕ ಆಚರಣೆ ಅಲ್ಲ. ಯಾರು ಅನುಮತಿ ತೊಗೊಂಡು ಮಾಡ್ತಾ ಇದ್ದೀರಾ? ನೀವು ಯಾರಾದರೂ ಅನುಮತಿ ಕೊಟ್ಟಿದ್ದರೆ ಕೊಡಿ. ತಹಸೀಲ್ದಾರ್ ಅನುಮತಿ ಕೊಟ್ಟಿದ್ದಾರಾ? ಪೊಲೀಸ್ ಇಲಾಖೆಯವರು ರಕ್ಷಣೆ ಒದಗಿಸ್ತೀವಿ ಅಂತ ಏನಾದರೂ ಅನುಮತಿ ಕೊಟ್ಟಿದ್ದಾರಾ? ಬೆಂಗಳೂರಿಗೆ ಧಾರ್ಮಿಕವಾಗಿ ವಿಶ್ವವಿಖ್ಯಾತಿಯನ್ನ ತಂದುಕೊಟ್ಟಂತ ಕರಗ ಮಹೋತ್ಸವ ಎಲ್ಲರನ್ನೂ ಕೂಡ ಆಕರ್ಷಿಸುತ್ತೆ. ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ತಿಗಳ ವೈನಿಕುಲ ಕ್ಷತ್ರಿಯ ಸಮುದಾಯದವರು ಈ ಒಂದು ಕರಗೋತ್ಸವವನ್ನ ಆಚರಿಸುತ್ತಾರೆ. ಈ ಒಂದು ಕರಗ ಉತ್ಸವಕ್ಕಾಗಿ ಕೋಟ್ಯಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಕಾದು ಕುಳಿತಿರ್ತಾರೆ. ಅಷ್ಟು ಶಕ್ತಿಯುಳ್ಳಂತಹ ಕರಗೋತ್ಸವ. ಆ ಒಂದು ನಿಟ್ಟಿನಲ್ಲಿ ಕರಗೋತ್ಸವ ಅಂದ್ರೆ ಕರಗ ಉತ್ಸವ ಬೆಂಗಳೂರಿನಲ್ಲಿ ಎಷ್ಟು ಶ್ರದ್ಧಾ ಭಕ್ತಿಗಳಿಂದ ನಡೆಯುತ್ತೆ, ಅದಕ್ಕೆ ಆನೇಕಲ್ ಕರಗವು ಕೂಡ ಅದೇ ರೀತಿಯಾದಂತಹ ಶಕ್ತಿಯುತವಾಗಿ ನಡೆಯುತ್ತೆ. ಮತ್ತು ಈ ಒಂದು ಕರಗೋತ್ಸವ ಅತ್ಯಂತ ಸಾಂಪ್ರದಾಯಿಕವಾಗಿ ಈ ಒಂದು ಕರಗ ಉತ್ಸವವನ್ನು ಆಚರಿಸಲಾಗುತ್ತೆ. ಆದ್ರೆ ದುರದೃಷ್ಟವಶಾತ್ ಬೆಂಗಳೂರು ಹೊರವಲಯ ಆನೇಕಲ್ ಪಟ್ಟಣದಲ್ಲಿನ ಇಲ್ಲಿನ ವೈನಿಕುಲ ಕ್ಷತ್ರಿಯ ಸಮುದಾಯದ ನಡುವೆ ಒಂದಷ್ಟು ವೈಮನಸ್ಸುಗಳು, ವೈಯಕ್ತಿಕ ಪ್ರತಿಷ್ಠೆಗಳಿಂದಾಗಿಯೇ ಈ ಒಂದು ಕರಗೋತ್ಸವ ನ್ಯಾಯಾಲಯದ ಮೆಟ್ಟಿಲೇರಿತ್ತು. ಈ ಒಂದು ನ್ಯಾಯಾಲಯದ ಆದೇಶದ ಮೇರೆಗೆ ಅರ್ಜುನಪ್ಪನವರ ಮಗನಾದಂತ ಎ ರಮೇಶ್ ರವರು ಈ ಬಾರಿಯ ಕರಗ ಉತ್ಸವವನ್ನ ಅಂದ್ರೆ ಕರಗದ ಪೂಜಾರಿಯಾಗಿ ಕರಗೋತ್ಸವವನ್ನ ಆಚರಿಸಿದರು. ಆದ್ರೆ ಈಗ ಇದಕ್ಕೆ ಸೆಡ್ಡು ಹೊಡೆದಂತೆ ನ್ಯಾಯಾಲಯದ ಆದೇಶವನ್ನ ಉಲ್ಲಂಘಿಸಿ ಚಂದ್ರಪ್ಪನವರು ಕರಗೋತ್ಸವ ಆಚರಿಸೋದಕ್ಕೆ ಕೋಡಿಮರವನ್ನ ಎತ್ತಿದ್ದಾರೆ ಮತ್ತು ಉತ್ಸವವನ್ನ ಕೂಡ ಆಚರಿಸೋದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿರುವುದನ್ನ ಖಂಡಿಸಿ ಆನೇಕಲ್ನಲ್ಲಿ ಎ ರಮೇಶ್ ಅವರು ಪತ್ರಿಕಾಗೋಷ್ಠಿಯನ್ನ ನಡೆಸಿದರು. ಉಲ್ಲಂಘನೆಯಾದಂತಾಗತ್ತೆ. ಇದಕ್ಕೆ ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳು ಮಧ್ಯಪ್ರವೇಶಿಸಬೇಕು ಮತ್ತು ಕಾನೂನನ್ನ ಉಲ್ಲಂಘಿಸಲು ಬಿಡಬಾರದು ಅಂತೇಳಿ ಆಗ್ರಹಿಸಿದ ಪತ್ರಿಕಾಗೋಷ್ಠಿ ಇದಾಗಿತ್ತು. ಒಂದು ಹಳ್ಳಿಯಲ್ಲಿ ಈ ರೀತಿಯಾಗಿ ಕರಗಕ್ಕೆ ಪರ್ಯಾಯವಾದಂತ ಕರಗಗಳನ್ನ ಆರಂಭಿಸ್ಬಿಟ್ರೆ ಅದಕ್ಕೆ ಇರುವಂತ ಪಾವಿತ್ರ್ಯತೆ ಒಂದಷ್ಟು ಕುಂದು ಬರೋದಿಲ್ವಾ ಎನ್ನುವಂತಹ ಸಾಮಾನ್ಯ ಜ್ಞಾನ ಯಾರು ಪರ್ಯಾಯ ಕರಗವನ್ನ ಮಾಡೋದಕ್ಕೆ ಹೋಗಿದ್ದಾರೆ ಅವರಲ್ಲಿ ಮೂಡಬೇಕಾಗತ್ತೆ. ಇದನ್ನ ಕುಲಸ್ಥರೆಲ್ಲರೂ ಕೂಡ ಕುಳಿತು ಇತ್ಯರ್ಥ ಮಾಡಿಕೊಳ್ಳಬೇಕಾಗತ್ತೆ. ಕರಗ ಉತ್ಸವ ಮಾಡುವುದು ಪ್ರತಿಷ್ಠೆಗೆಲ್ಲ ತಾಯಿಗೆ ಶ್ರದ್ಧಾ ಭಕ್ತಿಗಳಿಂದ ಪೂಜೆಯನ್ನ ಸಲ್ಲಿಸುವುದಕ್ಕಾಗಿ ಎಂಬುದನ್ನ ಅರಿತುಕೊಳ್ಳಬೇಕಾಗಿದೆ. ಒಂದು ಹಳ್ಳಿಯಲ್ಲಿ ಇದೇನಾದ್ರೂ ಈ ಸಂಪ್ರದಾಯ ಹೊಸ ಸಂಪ್ರದಾಯ ಆರಂಭವಾಗಿಬಿಟ್ರೆ ಹಳ್ಳಿಗಳಲ್ಲೂ ಕೂಡ ಈ ರೀತಿ ಪರ್ಯಾಯ ಕರಗೋತ್ಸವಗಳನ್ನ ಆಚರಿಸೋದಕ್ಕೆ ಆರಂಭಿಸ್ಬಿಟ್ರೆ ಗತಿ ಏನು ಎನ್ನುವಂತಹದ್ದು ಈಗಿರುವಂತಹ ಪ್ರಶ್ನೆ ಆಗಿದೆ. ವೈಯಕ್ತಿಕ ಪ್ರತಿಷ್ಠೆಗಳನ್ನ ಪಕ್ಕಕ್ಕಿಟ್ಟು ಏನು ನ್ಯಾಯಾಲಯದ ಆದೇಶದ ಮೇರೆಗೆ ರಮೇಶ್ ಅವರು ಆಚರಿಸಿದ್ದಾರೋ ಮುಂದಿನ ಬಾರಿ ನ್ಯಾಯಾಲಯದ ಆದೇಶವನ್ನ ಪಡೆದು ಚಂದ್ರಪ್ಪನವರು ಬೇಕಿದ್ರು ಆಚರಿಸ್ಕೊಳ್ಳಿ, ಅದರಲ್ಲಿ ನಮ್ಮದು ಯಾವುದೇ ತಕರಾರಿಲ್ಲ. ಅದನ್ನು ಹೊರತುಪಡಿಸಿ ಪರ್ಯಾಯವಾದಂತಹ ಕರಗವನ್ನ ಅಂದ್ರೆ ಆನೇಕಲ್ ಪಟ್ಟಣದಲ್ಲಿ ಹೊಸ ಸಂಪ್ರದಾಯವನ್ನ ಹುಟ್ಟುಹಾಕಲು ಹೊರಟಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬುವಂತದ್ದೇ ಯಕ್ಷ ಪ್ರಶ್ನೆ ಆಗಿದೆ. ಈಗಲಾದ್ರೂ ಕುಲಸ್ಥರೆಲ್ಲರೂ ಕೂಡ ಕುಳಿತುಕೊಳ್ಳಬೇಕು. ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಮಧ್ಯಪ್ರವೇಶ ಮಾಡಿ ಈ ಒಂದು ಪರ್ಯಾಯ ಕರಗೋತ್ಸವಕ್ಕೆ ಬ್ರೇಕ್ ಹಾಕ್ತಾರಾ, ಇಲ್ಲವೇ ಅವ್ರು ಇನ್ಯಾವುದಾದ್ರೂ ಅನುಮತಿಯನ್ನ ಪಡೆದು ತಂದಿದ್ದಾರಾ ಎನ್ನುವಂಥದ್ದನ್ನ ಪರಿಶೀಲನೆಯನ್ನ ನಡೆಸಬೇಕು. ಯಾವುದೇ ರೀತಿಯಾದಂತಹ ವೈಮನಸ್ಸುಗಳು, ವೈಯಕ್ತಿಕ ಪ್ರತಿಷ್ಠೆಗಳಿಗೆ ಒಂದೊಂದು ಸಂಪ್ರದಾಯವನ್ನೇ ಬಲಿ ಕೊಡಬಾರದು ಅಥವಾ ಈ ರೀತಿ ಪವಿತ್ರವಾದಂತಹ ಹಬ್ಬಗಳನ್ನ ಬಳಸ್ಕೊಳ್ಬಾರದು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯದೊಂದಿಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನೋಡಿ ಬರೋಣ ಬನ್ನಿ. ಎಲ್ಲರೂ ಸೇರಿ ಒಟ್ಟಿಗೆ ಮಾಡೋಣ. ನಮ್ಮ ತೇಗರು ಬೀದಿಗೂ ಕರಗ ಬರುತ್ತೆ. ಇಂದಿನ ಯಾವ ರೀತಿ 40 ವರ್ಷದಿಂದ ಯಾವ ರೀತಿ ಬರ್ತಾ ಇತ್ತೋ ಅದೇ ರೀತಿ ಈ ವರ್ಷನೂ ಮಾಡೋಣ ಅಂತ ಹೇಳಿದ್ವಿ. ಇಲ್ಲ, ಈಗ ಸದ್ಯಕ್ಕೆ ಆ ವ್ಯವಸ್ಥೆ ಪ್ರಶಸ್ತವಾಗಿಲ್ಲ, ಮುಂದೆ ನೋಡೋಣ ಮಾಡಿದ್ರು. ಬಟ್ ಸಾರ್ವಜನಿಕರ ಆಹ್ವಾನ ಇಲ್ಲದೆ ನಾವು ಕರಗ ಎತ್ಕೊಂಡು ಹೋಗೋದು ಅದು ಆಭಾಸ ಆಗುತ್ತೆ. ದೇವಿಗೆ ಭಕ್ತರು ಅದು ಆರತಿ ಕೊಟ್ಟು ಸ್ವಾಗತ ಮಾಡಿದಾಗ ಮಾತ್ರನೇ, ಭಕ್ತಿ ಸಮರ್ಪಣೆ ಮಾಡಿದಾಗ ಮಾತ್ರ ಅದು ಧಾರ್ಮಿಕ ಆಚರಣೆ ಆಗುತ್ತೆ. ನಾವು ದೌರ್ಜನ್ಯವಾಗಿ ಎತ್ಕೊಂಡು ಹೋಗೋದು, ರಕ್ಷಣೆ ತೊಗೊಂಡು ಎತ್ಕೊಂಡು ಹೋಗೋದು, ಪೊಲೀಸ್ ರಕ್ಷಣೆಯಲ್ಲಿ ಎತ್ಕೊಂಡು ಹೋಗೋದು ಅದು ಧಾರ್ಮಿಕ ಆಚರಣೆ ಅಲ್ಲ. ಅವರು ಭಕ್ತಿ ಭಾವದಿಂದ, ತಮ್ಮ ಸಮರ್ಪಣಾ ಭಾವದಿಂದ ದೇವಿನ ಸ್ವಾಗತ ಮಾಡಬೇಕು. ಅದು ನಮ್ಮ ಕುಲಾಚಾರ ಮತ್ತು ಕುಲಾಚಾರದ ಕಟ್ಟಪ್ಪಣೆಗಳಿದೆ ಮತ್ತು ಧಾರ್ಮಿಕ ಪದ್ಧತಿನೂ ಇದೆ. ಪ್ರಶ್ನೆ ಇತ್ತು. ಅವ್ರ ಸ್ವಾಗತ ಕೋರಿ ನಾವು ಹೋಗಿಲ್ಲ ಅಂದಿದ್ದಿದ್ರೆ ನೀವು ಹೇಳಿದ್ದು ಕರೆ. ನಾವು ಹೋಗೋಕ್ಕೆ ಸಿದ್ಧ ಇದ್ದೀವಿ ಅಂದಾಗಲೂ ಇಲ್ಲ ಸದ್ಯಕ್ಕೆ ಬೇಡ ಅಂತ ಹೇಳಿದ್ದಾರೆ. ಈಗಲೂ ಸಹ ಈ ಧಾರ್ಮಿಕ ಆಚರಣೆಯಲ್ಲೂ ಸಹ ನೀವು ದೇವಾಲಯದ ಪರಿಮಿತಿಯನ್ನು ಹೊರತುಪಡಿಸಿ ನೀವು ಯಾವ ಭಾಗದಲ್ಲಿ ಇದ್ದೀರಾ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನಾಂಗ ಆ ಭಾಗಕ್ಕೆ ಸೀಮಿತವಾಗಿ ಮಾಡ್ಕೊಳ್ಳಿ ಅಂತಲೂ ಹೇಳಿದ್ವಿ ನಾವು ಮಾನವೀಯತೆ ದೃಷ್ಟಿಯಿಂದ, ಸೌಹಾರ್ದಯುತವಾಗಿ.
ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಇಡೀ ಇಲ್ಲ ನಾವು ಇಡೀ ಆನೆಕಲ್ಗೆ ಮತ್ತೆ ಇನ್ನೊಂದು ಪರ್ಯಾಯ ವ್ಯವಸ್ಥೆ ಕರ್ಗ ಮಾಡ್ತೀವಿ ಅಂದಾಗ ಅದು ಸಾರ್ವಜನಿಕ ಚರ್ಚೆಗೆ ಗ್ರಾಸ ಆಗಿದೆ. ಎಲ್ಲ ಧರ್ಮ, ಎಲ್ಲ ವರ್ಗ, ಎಲ್ಲ ಸಮಾಜದವರು ಇರೋವಂಥ ಆನೇಕಲ್ ಪಟ್ಟಣ ಇದು. ಇಲ್ಲಿ ಯಾವುದೇ ವಿಚಾರ ತುಂಬ ಚರ್ಚೆಗೊಳಗಾಗುತ್ತೆ. ತುಂಬ ಪ್ರಜ್ಞಾವಂತರು, ಹಿರಿಯರು, ಬುದ್ಧಿವಂತರು, ನಾಗರಿಕರು ಇರುವಂಥ ಪಟ್ಟಣ ಇದು. ಅದರಿಂದ ಇಲ್ಲಿ ಎಲ್ಲನೂ ಒಂದು ಪದ್ಧತಿ ಪ್ರಕಾರನೇ ನಡಿಬೇಕಾಗತ್ತೆ. ಮತ್ತು ಇಲ್ಲಿ ಈ ನೆಲದ ಕಾನೂನು, ಸಂವಿಧಾನ, ನ್ಯಾಯಾಂಗ ವ್ಯವಸ್ಥೆ, ಒಂದು ಸರ್ಕಾರ, ಇದೆಲ್ಲದರ ವ್ಯಾಪ್ತಿಯಲ್ಲಿ ನಾವು ನಡ್ಕೋಬೇಕಾಗತ್ತೆ, ಜೀವನ ಸಾಗಿಸ್ಬೇಕಾಗತ್ತೆ. ಆಗ್ಬೋದಿತ್ತು ಒಂದೇನು ಅಂತ ಹೇಳಿದ್ರೆ ನಾವು ಅದೇ ಕೇಳಿದ್ವಿ, ಯಾರು ಅನುಮತಿ ತೊಗೊಂಡು ಮಾಡ್ತಾಯಿದ್ದೀರ ನೀವು? ನಮಗೆ ಏಪ್ರಿಲ್ 22ನೇ ತಾರೀಕು ನಂತರ ನಿನ್ನೆ ವೀರವಂತನ ಪ್ರತಿಮೆ ಮಾಡಲಿಕ್ಕೆ ಮಣ್ಣು ತಂದು ಅಲ್ಲಿ ಹೊಡೆದಾಗ ನಮಗೆ ಗಮನಕ್ಕೆ ಬಂತು. 22ನೇ ತಾರೀಕು ಮಧ್ಯರಾತ್ರಿ 11 ಗಂಟೆಯಲ್ಲಿ ಧ್ವಜಾರೋಹಣ ಮಾಡಿದ್ದಾರೆ ಅಂದಾಗ ಗಮನಕ್ಕೆ ಬಂತು. ಮತ್ತು ಸರಿ ಅವ್ರು ಏನೋ ಒಂದು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅವ್ರ ವ್ಯಾಪ್ತಿಯಲ್ಲಿ ಅಂತ ಸುಮ್ಮನೇನೋ ಇದ್ವಿ. ನಿನ್ನೆ ಸಂತೆ ಬೀದಿಯಲ್ಲಿ ಕೋಟೆ ಜಗಳ ನಡೆಯುವಂಥ ಜಾಗ ಮತ್ತು ವೀರವಂತನ ಪ್ರತಿಮೆ ಜಾಗಕ್ಕೆ ಮಣ್ಣು ಹೊಡೆದು ಅಲ್ಲಿ ಬಂದಾಗ ಯಾಕಪ್ಪ ಇಲ್ಲಿ ಅಂತ ಕೇಳಿದ್ರೆ, ಇಲ್ಲ ನಾವು ಕರ್ಗ ಮಾಡ್ತಾಯಿದ್ದೀವಿ. ಸರಿ, ನೀವು ಎಲ್ಲೋ ಮಾಡ್ಕೋಬೇಕು, ಇಲ್ಲಿ ದೇವಂತ ವ್ಯಾಪ್ತಿಗೆ ಯಾಕೆ ಬರ್ತಾ ಇದ್ದೀರಾ ಅಂದಾಗ, ಇಲ್ಲ ನಾವು ಮಾಡ್ತಾಯಿದ್ದೀವಿ, ಇದನ್ನು ಪ್ರಶ್ನೆ ಮಾಡಲಿಕ್ಕೆ ನಿಮ್ಗೇನು ಅಧಿಕಾರ ಇದೆ ಅಂತ. ನಮಗೆ ನ್ಯಾಯಾಲಯ ಅಧಿಕಾರ ಕೊಟ್ಟಿದೆ, ಸರ್ಕಾರ ಅಧಿಕಾರ ಕೊಟ್ಟಿದೆ, ನಾವು ಮಾಡ್ತಾಯಿದ್ದೀವಿ. ನಿಮ್ಗೆ ಯಾರಾದರೂ ಅನುಮತಿ ಕೊಟ್ಟಿದ್ರೆ ಕೊಡಿ. ತಹಸೀಲ್ದಾರ್ ಅನುಮತಿ ಕೊಟ್ಟಿದ್ದಾರೆ, ಪೊಲೀಸ್ ಇಲಾಖೆಯವರು ರಕ್ಷಣೆ ಒದಗಿಸ್ತೀವಿ ಅಂತ ಏನಾದರೂ ಅನುಮತಿ ಕೊಟ್ಟಿದ್ದಾರೆ, ಯಾವುದೇ ಸಕ್ಷಮ ಪ್ರಾಧಿಕಾರ ಅಥವಾ ಯಾವುದಾದ್ರೂ ಕೋರ್ಟ್ ನಿಮ್ಗೆ ಅನುಮತಿ ಕೊಟ್ಟಿದೆಯಾ ಮಾಡಿ ಅಂದಾಗ ಅವ್ರ ಹತ್ರ ಉತ್ತರ ಇಲ್ಲ. ಯಾರಿಗೂ ತೊಂದರೆ ಆಗಬಾರ್ದು. ಯಾವುದೇ ಧಾರ್ಮಿಕ ಆಚರಣೆ ಊರಿನ ಒಳಿತಿಗಾಗಬೇಕು. ಮಳೆ ಬೆಳೆ ಜಲ ಸಂರಕ್ಷಣೆಗೋಸ್ಕರ, ಎಲ್ಲ ಸಮೃದ್ಧಿಯಾಗಿರೋದಕ್ಕೋಸ್ಕರ, ಶಾಂತಿ ಸುವ್ಯವಸ್ಥೆಯಿಂದ ಗ್ರಾಮ ಇರೋದಕ್ಕೋಸ್ಕರ ಧಾರ್ಮಿಕ ಆಚರಣೆ ಮಾಡಬೇಕು. ನೀವು ಧಾರ್ಮಿಕ ಆಚರಣೆಯಿಂದ ಎಲ್ಲ ಸಾರ್ವಜನಿಕರಿಗೂ ತೊಂದರೆ ಕೊಡುವಂಥ ಧಾರ್ಮಿಕ ಆಚರಣೆ ಯಾಕೆ ಆಗಬೇಕು? ಮಾಡಬಾರ್ದು ಅಂದರೆ ಹೆಂಗೆ ಮಾಡಬೇಕು? ಅವ್ರ ವ್ಯಾಪ್ತಿಯಲ್ಲಿ ಅವ್ರು ಮಾಡ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಈಗ ನ್ಯಾಯಾಲಯದ ಆದೇಶ ಉಲ್ಲಂಘನೆ ಆಗಲ್ವಾ? ಈಗ ಚಂದ್ರಪ್ಪನ ಕರ್ಗ ಬರೋ ಹಕ್ಕೇ ಇಲ್ಲ ಆನೇಕಲಲ್ಲಿ ಅಂತ ರಾಜ್ಯ ಉಚ್ಚ ನ್ಯಾಯಾಲಯ ಘೋಷಣೆ ಮಾಡಿದ್ಮೇಲೆ, ಈಗ ಅದೇ ಚಂದ್ರಪ್ಪನ ಕೈಯಲ್ಲಿ ನಾವು ಕರ್ಗ ಹೊರಿಸ್ತೀವಿ ಅಂದರೆ ನೀವು ಈ ಸಂವಿಧಾನಕ್ಕೆ ಗೌರವ ಕೊಡ್ತಾ ಇಲ್ವಾ? ನ್ಯಾಯಾಲಯದ ಆದೇಶಕ್ಕೆ ಬೆಲೆ ಇಲ್ವಾ? ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದೆ ನಮ್ಮ ಆನೇಕಲ್ ಪಟ್ಟಣ? ನಾವು ಭಾರತ ದೇಶದಲ್ಲಿ ಭಾರತದ ಸಂವಿಧಾನದ ಅಡಿಯಲ್ಲಿದ್ದೀವ, ಅಥವಾ ಸರ್ವಾಧಿಕಾರಿ ಧೋರಣೆಯಲ್ಲಿದ್ದೀವ, ಅಥವಾ ಇನ್ನು ರಾಜ ಮಹಾರಾಜರ ಕಾಲದಲ್ಲಿ ಹೋಗಿ ದಾಳಿ ಮಾಡಿ ರಾಜ್ಯ ಗೆಲ್ಲುವಂಥ ಕಾಲದಲ್ಲಿದ್ದೀವ? ನಮ್ಗದು ಅರ್ಥ ಆಗ್ತಾಯಿಲ್ಲ. ಪ್ರಜಾಪ್ರಭುತ್ವ ದೇಶದಲ್ಲಿದ್ದೀವಿ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿದ್ದೀವಿ. ಇದರದ್ದೇ ಆದಂಥ ಒಂದು ಕಾನೂನು, ಸುವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ, ಕಾರ್ಯಾಂಗ ವ್ಯವಸ್ಥೆ, ಶಾಸಕಾಂಗ ವ್ಯವಸ್ಥೆ ಅನ್ನೋದಿದೆ. ಇದನ್ನೆಲ್ಲ ಹೊರತುಪಡಿಸಿ ನಾವು ಜನ ಇದ್ದೀವಿ, ನಾವೇನು ಬೇಕಾದ್ರೂ ಮಾಡಿಬಿಡ್ತೀವಿ, ನಮ್ಮ ಹತ್ರ ಒಂದು 250-300 ಓಟ್ ಇದೆ, ನಾವು ಹೇಳ್ದಂಗೆ ಎಲ್ಲ ಜನಪ್ರತಿನಿಧಿಗಳು ಕೇಳ್ತಾರೆ ಅನ್ನೋ ಭಾವನೆ ಇದೆಯಲ್ಲ, ಇದಕ್ಕೆ ನಮ್ಮ ವಿರೋಧ ಇದೆ. 450-500 ವರ್ಷಗಳ ಇತಿಹಾಸ ಇದೆ ಆನೇಕಲ್ ಕರ್ಗಕ್ಕೆ. ಯಾವಾಗಾದರೂ 2 ಸತಿ ಕರ್ಗ ಆಗಿರೋದು ಇದೆಯಾ? ಮೊದಲಿಂದ ನಡ್ಕೊಂಡು ಬಂದಿದೆಯಾ? ಮತ್ತು ಈ ಹೊಸ ಸಂಪ್ರದಾಯ ಏನಿದು? ಇಬ್ಬರು ಕುಳಿತು ಯಾವಾಗ ಹೊಸ ಸಂಪ್ರದಾಯನ ಪ್ರಾರಂಭ ಮಾಡ್ತಾ ಇರೋದು ನೀವು ಜನಾಂಗದಲ್ಲ, ಅಥವಾ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಪರ್ಯಾಯ ವ್ಯವಸ್ಥೆ ಮಾಡ್ತಾ ಇರೋದಾ, ಅಥವಾ ಕಾರ್ಯಾಂಗಕ್ಕೆ ಸೆಟ್ ಹೊಡಿತಾ ಇರೋದಾ? ನೀವು ಯಾವಾಗ ಒಂದಾಗ್ತೀರಿ ಇಬ್ಬರು ಒಂದೇ ಕರ್ಗ ಮಾಡೋದಕ್ಕೆ? ನಾವು ಈಗಲೂ ಒಂದೇ. ನಿಮ್ಮ ಹಿರಿಯರು ನಮ್ಮ ಹಿರಿಯರು ಎಲ್ಲ ಸೇರಿ ಧರ್ಮರಾಯ ಸ್ವಾಮಿ ದೇವಸ್ಥಾನ ಕಟ್ಟಿದ್ದಾರೆ, ಅದ್ರಲ್ಲಿ ಕರ್ಗ ಮಾಡ್ತಾಯಿದ್ದೀವಿ. ಬನ್ನಿ ಎಲ್ಲರ ಜೊತೆಗೂಡಿ ಮಾಡೋಣ. ಅಲ್ಲ, ನಾವು ಬೇರೆ ಭಾಗದ್ದು ನಾನು ಚರ್ಚೆನೇ ಮಾಡಲ್ಲ. ಅಲ್ಲಿನ ಪ್ರಾದೇಶಿಕವಾಗಿ ಏನೇನು ವ್ಯವಸ್ಥೆ ಇದೆಯೋ ಅದು ನಮಗೆ ಗೊತ್ತಿಲ್ಲ. ಈಗ ನಿಮ್ಗೆ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಇಲ್ಲಿ ನಮ್ಮ ಹೊಸೂರು ತಾಲೂಕಲ್ಲಿ ಧರ್ಮರಾಜ ಹೊಸಳ್ಳಿ ಅಂತಿದೆ. ಒಂದೇ ದಿನ 2 ಕರ್ಗ ಮಾಡ್ತಾರೆ. ಅಲ್ಲಿ ಮೊದಲಿಂದ 100 ವರ್ಷದಿಂದ ನಡ್ಕೊಂಡು ಬಂದಿದೆ ಆ ಸಂಪ್ರದಾಯ. ನಮ್ಮ ಜನಾಂಗದವರೇ ಮಾಡ್ತಾರೆ. ಅಲ್ಲಿನ ಸಂಪ್ರದಾಯ ಅದು. ಮತ್ತು ಆನೇಕಲ್ ಸಂಪ್ರದಾಯ ಹಂಗಿಲ್ವಲ್ಲ. ಆನೇಕಲ್ ಇಡೀ ದಕ್ಷಿಣ ಭಾರತದಲ್ಲೇ ಒಂದು ಪ್ರಸಿದ್ಧವಾದಂಥ ಆನೇಕಲ್ ಜಾತ್ರಾ ಮಹೋತ್ಸವ. ಈಗಲೂ ಸಹ ವಿಶೇಷವಾಗಿ ಆನೇಕಲ್ಲಲ್ಲಿ ಜಾತ್ರೆ ನಡೆದಂಗೆ ಇಡೀ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಆಗಲ್ಲ. ತಮಿಳುನಾಡು ಸೇರಿ ದಕ್ಷಿಣ ಭಾರತದಲ್ಲೇ 1 ವಾರ ಜಾತ್ರಾ ಮಹೋತ್ಸವ ಎಲ್ಲೂ ಆಗಲ್ಲ, ಆನೇಕಲ್ಲಲ್ಲೇ ಆಗುತ್ತೆ. ಅದಕ್ಕೆ ಅದರದ್ದೇ ಆದಂಥ ಒಂದು ವಿಶೇಷ ಮಹತ್ವ ಎಲ್ಲ ಇದೆ. ಈ ಥರ ಒಂದು ಅದಲು ಬದಲು ಹಾಗೆ ಆಗುತ್ತೆ. ಅವ್ರದ್ದಾಗ್ಬೋದು, ನಿಮ್ದಾಗ್ಬೋದು, ಏನಾಗ್ಬೋದು. ಸರ್, ಸಾರ್ವಜನಿಕರು ಕೇಳ್ತಾರಂಥದ್ದು ಒಂದೇ, ಊರಿಗೆ ಒಂದೇ ಕರ್ಗ ಆಗಬೇಕು, ಅದು ಅವರಿಬ್ಬರು ಮಾತುಕತೆ ನಡೆದು ಒಂದು ಸೌಹಾರ್ದಯುತವಂತ ಕರ್ಗ ಆಗಲಿ ಅಂತ. ಆಗಲಿಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಸಾರ್ವಜನಿಕರಿಗೆ ಬೇಸರ ಉಂಟು ಮಾಡಬಾರ್ದು. ಇವ್ರ ಅಣ್ಣ ತಮ್ಮಂದ್ರ ಜಗಳದಲ್ಲಿ ಅಥವಾ ಜನಾಂಗದವ್ರ ಜಗಳದಲ್ಲಿ ಇವ್ರು ಏನಪ್ಪ ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ಅನಧಿಕೃತವಾದಂಥ ಅನವಶ್ಯಕವಾದಂಥ ಆರ್ಥಿಕ ಹೊರೆ ಏರಿಸ್ತಾ ಇದ್ದಾರೆ. ಈಗ ತಾನೇ ಇನ್ನೂ 1 ತಿಂಗಳಾಗಿಲ್ಲ, ನಾವು ನೆಂಟರು ಒಂದು ಮನೆಗೆ 10 ಜನ ಅತಿಥಿಗಳು ಬಂದರೆ ಎಷ್ಟು ಅವ್ರನ್ನ ಸಂತೃಪ್ತಿ ಪಡಿಸೋದು ಎಷ್ಟು ಕಷ್ಟ ಇರುತ್ತೆ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಅದೆಲ್ಲ ಈಗ ಆಗಿದೆ. ಅವರು
ಈಗ ಮತ್ತೆ ಕರಗ ಅಂದಾಗ ಜನ ಬರ್ತಾರೆ, ಕರೀದಿದ್ರು ಬರ್ತಾರೆ, ಕರೀಲೇಬೇಕಾಗತ್ತೆ. ಅವ್ರನ್ನ ಆತಿಥ್ಯ ಮಾಡಬೇಕು ಅಂದರೆ ಈಗಿನ ಒಂದು ಜಾಗತಿಕ ಮಟ್ಟದಲ್ಲಿ ನಡೀತಾ ಇರೋವಂಥ ಬೆಳವಣಿಗೆಗಳಲ್ಲಿ ಈ ದುಬಾರಿ ಜೀವನದಲ್ಲಿ ಎಲ್ರಿಗೂ ಆರ್ಥಿಕ ಹೊರೆ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ, ಜನಕ್ಕೂ ಬೇಸರ ಆಗುತ್ತೆ. ಆಮೇಲೆ ದೇವಿ ಸೇವಕರ್ತರು ಅವರು ಒಂದು ಸಮರ್ಪಣಾ ಭಾವದಿಂದ ಸೇವೆ ಮಾಡಬೇಕೇ ಹೊರತು ಇವರೇನೋ ಬಂದ್ಬಿಟ್ಟಿದ್ದಾರೆ, ಮೊನ್ನೆ ಅವರೇನೋ ಮಾಡಿಸ್ಕೊಂಡು ಹೋದ್ರು, ಇವತ್ತು ಇವ್ರು ಯಾರೋ ಬಂದಿದ್ದಾರೆ ಅನ್ನೋಂಥ ಬೇಸರ ಆಗಬಾರ್ದು ಯಾರಿಗೂ. ಮುಂದಿನ ವರ್ಷದ ಒಳಗಡೆ ಏನಾದರೂ ಇದು ಪ್ರಯತ್ನಗಳಾಗಬಹುದಾ ಅಂತ? ಒಂದು ವರ್ಷ ಸುಮ್ಮನೆ ಇದ್ದು ವರ್ಷ ಬೇಕಾಗಿಲ್ಲ. ಅವ್ರು ಇವತ್ತು ಕೈ ಜೋಡಿಸಿದ್ರೆ ನಾಳೆನೇ ಎಲ್ಲರೂ ಸೇರಿ ಒಂದು ವಿಶೇಷವಾದಂಥ ಪೂಜೆ ಮಾಡೋಣ, ಒಂದು ಉತ್ಸವ ಮಾಡೋಣ, ಊರಲ್ಲಿ ನಾವೆಲ್ಲ ಒಂದಾಗಿದ್ದೀವಿ ಅಂತ ಸಾರ್ವಜನಿಕವಾಗಿ ತೋರಿಸೋಣ. ವರ್ಷ ಕಾಯಬೇಕಾಗಿಲ್ಲ, ಮನಸ್ಸುಗಳು ಮುಕ್ತವಾಗಿರಬೇಕು, ನಿಮಿಷಗಳು ಸಾಕು. ನೀವು ವರ್ಷ ಯಾಕೆ ಬೇಕು? ಉದಾರವಾಗಿ ಎರಡು ಕಡೆ ನಮ್ಮ ಕಡೆಯಿಂದ ಏನು ಉದಾರತೆ ಬೇಕು? ನಾವು ಬೆರೆಸ್ಕೊಂಡು ಹೋಗೋದಕ್ಕೆ ರೆಡಿ ಇದ್ದೀವಿ. ಜನಾಂಗ ಎಲ್ಲರೂ ಒಂದೇ, ಎಲ್ಲರೂ ವೈನಿಕುಲ ಕ್ಷತ್ರಿಯ ಜನಾಂಗನೇ, ಯಾರಿಗೂ ತೊಂದರೆ ಆಗಬಾರ್ದು. ದೇವಿ ಎಲ್ರಿಗೂ ದೇವಿನೇ, ಎಲ್ಲರೂ ಆ ಅಮ್ಮನ ಆರಾಧನೆ ಮಾಡಬೇಕಾಗಿರೋದೆ ಮಾಡೋಣ. ಅವ್ರಿಗೂ ಹಕ್ಕಿದೆ ಆ ಅಮ್ಮನ ಆರಾಧನೆ ಮಾಡೋದಕ್ಕೆ, ಬಟ್ ಅದರದ್ದೇ ಆದಂಥ ರೀತಿ ನೀತಿ ವ್ಯಾಪ್ತಿ ಇದೆ. ಅದನ್ನು ಮೀರಿ ಮಾಡಿದಾಗ ಅದು ವ್ಯವಸ್ಥೆಗೆ ಸರಿ ಹೋಗೋದಿಲ್ಲ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.